ನಮಸ್ಕಾರ. ನಾನು ಸುಧಾಕರ್ ಬನ್ನಂಜೆ, ಪ್ರಸಕ್ತ ಕನ್ನಡ ತುಳು ಚಿತ್ರರಂಗದ ನಿರ್ಮಾಪಕ, ನಿರ್ದೇಶಕ, ಸಾಹಿತಿ. ನನ್ನ ಬದುಕಿನ ಪುಟಗಳನ್ನು ತಿರುವಿ ಹಾಕಿದಾಗ ನನಗೆ ದೊಡ್ಡ ಅಲೆಮಾರಿ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಸ್ಥಿರವಾಗಿ ನಿಂತಿದ್ದೇನೆ ಬಿಟ್ಟರೆ, ಇಲ್ಲದಿದ್ದರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಇದೇ ಹೋರಾಟವೇ ಒಂದು ಬದುಕಾಗಿ ಹೋಯಿತು. ಜೀವನದ ನಾನಾ ರೀತಿಯ ಏರಿಳಿತಗಳನ್ನು ಕೂಡ ಕಂಡಾಯಿತು. ನಾನು ಕೆಲವು ಸಲ ಯೋಚನೆ ಮಾಡ್ತೇನೆ, ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ನೋಡುವಾಗ, ನಾನು 1ನೇ ಕ್ಲಾಸ್ನಲ್ಲಿರುವಾಗ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನಾನು ನಿಜವಾಗಿ ಡ್ಯಾನ್ಸ್ ಪ್ರಾಕ್ಟೀಸಿನ ಮೇಲೆ ಆಸೆಯಿಂದ ಹೋಗಿದ್ದಲ್ಲ. ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿದ ಮೇಲೆ ನಮಗೆ ಆಗ ರಾಗಿ ಮಾಲ್ಟ್ ಮತ್ತು ಉಪ್ಪಿಟ್ಟು ಕೊಡ್ತಾಯಿದ್ವಿ ಎಲ್ಲ ಮಕ್ಕಳಿಗೆ. ಅದರ ಆಸೆಯಿಂದ ಅಲ್ಲಿ ಡ್ಯಾನ್ಸಿಗೆ ಸೇರಿಸ್ಕೊಂಡೆ. ವಾರ್ಷಿಕೋತ್ಸವದ ದಿನ ಉಳಿದವ್ರನ್ನೆಲ್ಲ ಡ್ಯಾನ್ಸ್ ಮಾಡಿಸಿದ್ರು. ನಮ್ಮದೊಂದು 3-4 ಹುಡುಗರನ್ನು ಡ್ಯಾನ್ಸ್ ಮಾಡಿಸಲೇ ಇಲ್ಲ. ನನಗೆ ಆಗ ಯಾಕೆ ಅಂತ ಗೊತ್ತಾಗಿಲ್ಲ. ಮತ್ತೆ ಗೊತ್ತಾಯಿತು ನನಗೆ, ಈಗ ಕ್ರಿಕೆಟಲ್ಲೆಲ್ಲ ರಿಸರ್ವ್ ಕ್ಯಾಂಡಿಡೇಟ್ ಇದ್ದಾಗೆ ನಾವು ರಿಸರ್ವ್ ಪ್ಲೇಯರ್ಸ್ ಅಂತ. ಅಕಸ್ಮಾತಾಗಿ ಯಾರಿಗಾದರೂ ಕೂಡ ಹುಷಾರಿಲ್ಲದವರು ಬರಲಿಲ್ಲ ಅಂದರೆ ನಮ್ಮನ್ನು ಆ ಜಾಗಕ್ಕೆ ಹಾಕ್ತಿದ್ರಂತೆ. ಯಾಕಂದರೆ ನಾವೇನಷ್ಟು ಚೆನ್ನಾಗಿ ನೋಡಲಿಕ್ಕೆ ಏನಿರಲಿಲ್ಲ, ನರಪೇತಲ್ನ ಥರ ಇದ್ದೆ ನಾನು, ಅಥವಾ ಅಂಥ ಸುಂದರವಾದ ಮುಖನೂ ಕೂಡ ನನ್ನದಲ್ಲ. ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಅಂತ ನನ್ನನ್ನು ತೆಕ್ಕೊಂಡಿದ್ದು. ಇದು ನನ್ನ ಜೀವನದ ಮೊದಲ ಭ್ರಮ ನಿರಸನ. ಅದಾದಮೇಲೆ ನನಗೆ ಇದೇ ಥರ ನಾನು ಏನಾದರೂ ಮಾಡಬೇಕು. 1ನೇ ಕ್ಲಾಸಲ್ಲಿ ಆ ತುಡಿತ ಪ್ರಾರಂಭ ಆಯಿತು. ನಾಟಕಗಳಿಗೆಲ್ಲ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ ಮನೆ ಹತ್ರ. ಆಗೆಲ್ಲ ಯುವಕ ಮಂಡಲದ ನಾಟಕಗಳು, ಸಿನಿಮಾಗಳೆಲ್ಲ ಹೋಗುವಂಥಷ್ಟು ದುಡ್ಡು ಮನೆಯಲ್ಲೆಲ್ಲೂ ಕೊಡ್ತಿರಲಿಲ್ಲ. ನಾನು 4ನೇ ತರಗತಿಯಲ್ಲಿರುವಾಗ ನನಗೆ ಒಂದು ಐಡಿಯಾ ಬಂತು. ನಾನು ಆವಾಗ ಏನಾಯಿತು ಅಂದರೆ, ಈ ಚಂದ್ರಲೋಕಕ್ಕೆ ಎಲ್ಲ ರಷ್ಯನು, ಅಮೇರಿಕನರೆಲ್ಲ ಹೋಗ್ತಾಯಿದ್ರು. ಇದು ನನ್ನ ತಲೆಯಲ್ಲಿ ಬಂದು, ಆ ಚಂದ್ರಲೋಕಕ್ಕೆ ಹೋದಾಗ ಆ ಚಂದ್ರನ ಪರವಾಗಿ ನಾರದರು ಭೂಮಿಗೆ ಬರುವಂಥ ಒಂದು ಸ್ಕ್ರಿಪ್ಟನ್ನು ನಾನೇ ರಚನೆ ಮಾಡಿದೆ. ನಾನು 4ನೇ ಕ್ಲಾಸ್ ಆಗ. ಒಂದು 5-6 ನಿಮಿಷದ ಸ್ಕ್ರಿಪ್ಟ್ ಅದು. ನನ್ನ ಗುರುಗಳೊಬ್ಬರಿದ್ದರು, ಶ್ರೀಪತಿ ಕಲ್ಕೂರ್ ಅಂತ. ಅವರಿಗೆ ಅದನ್ನು ನೋಡಿ ಆಶ್ಚರ್ಯ ಆಯಿತು. ಸತ್ಯ ಹೇಳು, ನೀನೇ ಬರೆದಿದ್ದೆ ಇದು ಅಂದರು. ಹೌದು ಸರ್, ನಾನೇ ಬರೆದಿದ್ದು. ಹೇಗೆ ನಿಂಗೆ ಐಡಿಯಾ ಬಂತು? ಅದು ಯಾವುದೋ ಮೊನ್ನೆ ನಾಟಕಕ್ಕೆ ಹೋಗಿದೆ ಸರ್, ಅಲ್ಲಿ ಏನೋ ಮಾತಾಡೋ, ನನಗೆ ಇದೊಂದು ಐಡಿಯಾ ಬಂತು ಸರ್ ಅಂತ ಹೇಳಿದೆ. ಅವರು ಅದನ್ನು ಕರೆಕ್ಷನ್ ಮಾಡಿದರು. ಅದನ್ನು ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಆಡಿತು. ಎಲ್ಲ ಜನ ಎಲ್ಲ ಮೆಚ್ಚುಗೆ ಪಟ್ಟರು. ಏನೊಂದು 10 ನಿಮಿಷದ ಸ್ಕ್ರಿಪ್ಟ್ ಮಾಡಿದರು. ಏಕಪಾತ್ರಾಭಿನಯಾಗಿ ನಾನೇ ಮಾಡಿದ್ದೆ. ಅದಾದಮೇಲೆ ನಾನು 5ನೇ ಕ್ಲಾಸಲ್ಲಿರುವಾಗ ದಲ್ಲಾಳಿ ಶೀನಣ್ಣ ಅಂತ ಒಂದು 15 ನಿಮಿಷದ ನಾಟಕ ಬರೆದೆ. ಅಲ್ಲಿಂದ ಬರ್ಕೊಂಡು ಪ್ರಾರಂಭವಾಗಿದೆ. ಅಂದರೆ SLCಗೆ ನಾನು ಬರುವಂಥ ಹೊತ್ತಿಗೆ ನಾನು 30-40 ತುಳು ನಾಟಕಗಳನ್ನು ಬರೆದಾಗಿತ್ತು. ಆವಾಗ ಏನಂದರೆ, ಯುವಕ ಮಂಡಲಗಳು ಎಲ್ಲ ಕಡೆಯಿಂದ ಬಂದು ನಂತರ ಒಂದು ಹೊಸ ನಾಟಕ ಬರ್ಕೊಡ್ರಿ ಅಂತ ನಂತರ ಕೇಳ್ತಾಯಿದ್ರು. ಅಂದರೆ ದುಡ್ಡು ಕಾಸಲ್ಲಿ ಏನು ಕೊಡ್ತಿರಲಿಲ್ಲ, ಸುಮ್ಮನೆ ನಮಗೊಂದು ಹುಚ್ಚು. ನಮ್ಮನ್ನು ನಾಟಕದ ದಿನ ವೇದಿಕೆಗೆ ಕರೆದು ನಮಗೊಂದು ಶಾಲು ಹಾಕಿ, ಹಾರ ಹಾಕಿ, ಏನೋ ಒಂದು ಮೂಮೆಂಟು ಕೊಡ್ತಾಯಿದ್ರು. ಏನು ಭಾಳ ನಾವು ಪ್ರಖ್ಯಾತರು, ನಾನು ಭಾಳ ದೊಡ್ಡ ವ್ಯಕ್ತಿ ಅಂತ ನನ್ನ ತಲೆಯಲ್ಲಿ ತುಂಬಿಕೊಂಡಿತ್ತು. ಅದು ನನಗೊಂದು ಒಳ್ಳೆಯ ಜೀವನದಲ್ಲಿ ಪಾಠ ಕಲಿಸಿತು. ಹೇಗೆ ಅಂದರೆ, ಈ ನಾಟಕಗಳನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಯಕ್ಷಗಾನಕ್ಕೂ ಸೇರಿದ್ದೆ. ಯಕ್ಷಗಾನದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಭಾಗವತರಾದಂಥ ನಾರಾಯಣ ಶೆಟ್ಟರು ನನ್ನ ಗುರುಗಳು. ಮಾರ್ಗೊಳ್ಳಿ ಗೋವಿಂದ ಸರ್ ಹತ್ರ ನಾನು ಕುಣಿತ ಕಲಿತೆ. 1969ನೇ ಇಸ್ವಿ ನನಗೆ ಚಿಕ್ಕ ಹುಡುಗ ದೆಹಲಿಯ ನ್ಯೂ ಇಯರ್ ಎಕ್ಸಿಬಿಷನಲ್ಲಿ ಭಾಗವಹಿಸಿ ಇಂದಿರಾ ಗಾಂಧಿಯವರ ಮನೆಯಲ್ಲಿ ಕೂಡ ನಾವೆಲ್ಲ ಕಾರ್ಯಕ್ರಮ ಕೊಟ್ಟು ಬಂದೆ. ಒಂದು ಕಡೆಯಲ್ಲಿ ಯಕ್ಷಗಾನ, ಇನ್ನೊಂದು ಕಡೆಯಲ್ಲಿ ನಾಟಕ. ಆಮೇಲೆ ನಾನು ಭಾಷಣದಲ್ಲಿ ಬಹಳ ಪ್ರಖ್ಯಾತನಾಗಿದೆ. ನಾನು 8-9